ಸುಟ್ಟ ಸ್ಥಿತಿಯಲ್ಲಿ ಅಪರಿಚಿತ ಮಹಿಳೆಯ ಶವ ಪತ್ತೆಯಾಗಿದೆ. ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಸುಟ್ಟಾಕಿರುವಂತಹ ಅನುಮಾನ ಬರ್ತಾ ಇದೆ. ಕೊಪ್ಪಳ ಜಿಲ್ಲೆ ಕನಕಗಿರಿ ಪಟ್ಟಣದಲ್ಲಿ ಈ ಘಟನೆ ನಡೆದಿರೋದು. ಸಂಗಪ್ಪ ಎಂಬುವರ 3ನೇ ಮಹಡಿಯಲ್ಲಿ ಈ ಶವ ಪತ್ತೆಯಾಗಿದೆ. ಮನೆಯಲ್ಲಿ ಅತ್ಯಾಚಾರ ಮಾಡಿ ಕೊಲೆಗೈದು ಸುಟ್ಟು ಹಾಕಿರುವಂತಹ ಶಂಕೆ ಈಗ ವ್ಯಕ್ತವಾಗ್ತಾ ಇದೆ. ಸ್ಥಳಕ್ಕೆ ಕನಕಗಿರಿ ಪೊಲೀಸರು ಭೇಟಿಯನ್ನ ನೀಡಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ಅತ್ಯಾಚಾರ ಮಾಡಿ ಕೊಲೆಗೈದು ಸುಟ್ಟು ಹಾಕಿರುವಂಥ ಅನುಮಾನ ಇದೆ. ಆ ನಿಟ್ಟಿನಲ್ಲಿ ಈಗ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಕೊಪ್ಪಳ ಜಿಲ್ಲೆ ಕನಕಗಿರಿ ಪಟ್ಟಣದಲ್ಲಿ ಆಗಿರುವಂಥದ್ದು ಇದು. ಸಂಗಪ್ಪ ಅನ್ನೋರ ಮನೆಯಲ್ಲಿ 3ನೇ ಮಹಡಿಯಲ್ಲಿ ಈ ಶವ ಪತ್ತೆಯಾಗಿದೆ. ಅತ್ಯಾಚಾರ ಮಾಡಿ ಕೊಲೆಗೈದು ಸುಟ್ಟು ಹಾಕಿರುವಂಥ ಶಂಕೆ ಇದೆ. ನೋಡಿ, ನನ್ನ ಸಹೋದ್ಯೋಗಿ ಈಗ ಕೊಪ್ಪಳ ಪ್ರತಿನಿಧಿ ಮುಖಂಡ ಕತ್ತಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮುಖಂಡ, ಈಗ ಕಟ್ತಾ ಇರುವಂತಹ ಕನ್ಸ್ಟ್ರಕ್ಷನಲ್ಲಿ ಇದ್ದಿದ್ದ ಮನೆನ ಇದು, ಆ ಸಂದರ್ಭದಲ್ಲಿ ಆಗಿರೋದಾ? ಏನು ಡೀಟೇಲ್ಸ್ ಸಿಗ್ತಾ ಇದೆ? ಸುತ್ತಮುತ್ತಲು CC ಕ್ಯಾಮ್ರಾಗಳಲ್ಲಿ ಏನು ರೆಕಾರ್ಡ್ ಆಗಿಲ್ವಾ ಚಲನವಲನಗಳು? ಹೌದು ಅರುಣ್ ಬಡಿಗೇರಿಗೆ. ಅಂದ್ರೆ ಕೊಪ್ಪಳ ಜಿಲ್ಲೆಯ ಕನಗಿರಿ ತಾಲೂಕಿನ ಕನಗಿರಿ ಗ್ರಾಮದ ಹೊರವಲಯದಲ್ಲಿರುವಂತಹ ಈ 3 ಅಂತಸ್ತಿನ ಬಿಲ್ಡಿಂಗ್ ನಲ್ಲಿ ನಿನ್ನೆ ಅಂದ್ರೆ ತಡರಾತ್ರಿ ಸಮಯದಲ್ಲಿ ಇವು ಅಪರಿಚಿತ ಅಂದ್ರೆ ಮಹಿಳೆಯನ್ನ ಸುಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಯಾರು ಏನಂತ ಮಾಹಿತಿ ಸಿಗ್ತಾ ಇಲ್ಲ. ಬಟ್ ಈ ಸುಟ್ಟಿರುವಂತಹ ಮಹಿಳೆಯ ಹೆಸರು ಸಹ ಮಾಹಿತಿ ಸಹ ಸಿಗ್ತಾ ಇಲ್ಲ. ಈಗಾಗಲೇ ಪೊಲೀಸರು ಸಹ ಎಲ್ಲಾ ರೀತಿಯಲ್ಲಿ ಕನಕಗಿರಿ ಪೊಲೀಸರು ಮತ್ತು ಕೊಪ್ಪಳ SP ಡಾಕ್ಟರ್ ರಾಮ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಬಟ್ ಇವರು ಈ ಮಹಿಳೆ ಹೆಸರಾಗಲಿ ಮತ್ತು ಯಾರು ಸುಟ್ಟರಾಗ್ಲಿ ಸುತ್ತಮುತ್ತಲ CC ಕ್ಯಾಮ್ರಾ ಆಗಲಿ ಎಲ್ಲವನ್ನ ಚೆಕ್ ಮಾಡ್ತಾ ಇದ್ದಾರೆ. ಆದ್ರೆ ಕನಕಗಿರಿಯ ಹೊರವಲಯದಿರುವಂತಹ ಈ ಬಿಲ್ಡಿಂಗ್ ಕಟ್ಟಡ ಕಟ್ತಾ ಇದ್ರು. ನಿನ್ನೆ ಸೋಮವಾರ ಆಗಿರೋ ಕಾರಣಕ್ಕಾಗಿ ಸೋಮವಾರ ದಿನ ಭಾಗದಲ್ಲಿ ಕನಕಗಿರಿ ಭಾಗದಲ್ಲಿ ಅಂದ್ರೆ ಅವತ್ತು ಪೇಮೆಂಟ್ ಆಗುತ್ತೆ. ಸೋಮವಾರಕ್ಕೆ ಒಂದಿನ ಆ ಸಮಯದಲ್ಲಿ ಪೇಮೆಂಟ್ ತೆಗೆದುಕೊಂಡು ಹೊರಡೆ ಹೋಗಿರುವಂತ ಸಾಧ್ಯತೆ ಇದೆ. ಈ ಮಹಿಳೆ ಯಾರು ಏನಂತೇಳಿ ಈಗ ಸ್ಥಳೀಯರು ಮತ್ತು ಬೇರೆ ರಾಜ್ಯಗಳಿಂದ ಬಂದಿರೋ ಮಹಿಳೆಯನ್ನ ಈಗ ಕನಕಗಿರಿ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಅರುಣ್ ಬಡಿಗೇರ್. ಓಕೆ ಮುಖಂಡ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಹೇಗೆ ಏನು ಅಂತ ಹೇಳಿ, ಕೆಲವು ಕಡೆಗಳಲ್ಲಿ ಶನಿವಾರಕ್ಕೆ ಅಮೌಂಟನ್ನು ಕೊಡ್ತಿರ್ತಾರೆ, ಅಂದರೆ ಕೆಲಸ ಮಾಡುವಂಥವ್ರಿಗೆ. ಕೆಲವು ಕಡೆಗಳಲ್ಲಿ ಭಾನುವಾರ ಇಟ್ಕೊಳ್ತಾರೆ, ಕಡಿಮೆ ಭಾನುವಾರ, ಸೋಮವಾರ ಇಟ್ಕೊಳ್ತಾರೆ. ಹಾಗಾಗಿ ಇಲ್ಲಿ ಶನಿವಾರ ಅಥವಾ ಭಾನುವಾರದಲ್ಲ, ಇಲ್ಲಿ ಸೋಮವಾರ ಆಗಿದೆ. ಹಾಗಾಗಿ ನಿನ್ನೆ ಪೇಮೆಂಟ್ ಆದ ನಂತರ ಆಗಿದ್ದೇನು ಬೆಳವಣಿಗೆ? ಸುತ್ತಮುತ್ತಲು ಎಲ್ಲೂ ಕೂಡ CC ಕ್ಯಾಮ್ರಾಗಳಿಲ್ವಾ? ಯಾರು ಈ ಮಹಿಳೆ? ಎಲ್ಲಿಂದ ಬಂದಿರೋರು? ಬೇರೆ ರಾಜ್ಯದಿಂದ ಇಲ್ಲಿ ಕೆಲಸಕ್ಕೆ ಬಂದಿದ್ರಾ? ಇವೆಲ್ಲವನ್ನು ಈಗ ಪೊಲೀಸರು ಪತ್ತೆ ಹಚ್ಚಬೇಕಾಗಿದೆ. ಬಟ್ ಇದು ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಸುಟ್ಟು ಹಾಕಿರುವಂತಹ ಅನುಮಾನ ಈಗ ಪೊಲೀಸರಿಗೆ ಬರ್ತಾ ಇದೆ. ಸಿಗುತ್ತೆ, ಎಲ್ಲ ಒಂದು ಕಡೆಗೆ ಮಾಹಿತಿ ಸಿಕ್ಕೇ ಸಿಗುತ್ತೆ.